ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಒಳ್ಳೆ ಪಾನೀಯ ತೋರಿಸ್ತಾ ಇದ್ದೀನಿ ನಿಮಗೆ. ಅಂದರೆ ಈಗ ತುಂಬ ಬಾಡಿ ಹೀಟ್ ಆಗಿರುತ್ತೆ ಗೊತ್ತಾ, ಆ ಟೈಮಲ್ಲಿ ಯೂರಿನ್ ಹೋಗೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಅಂದರೆ ಇದನ್ನು ಹೇಳೋಕ್ಕೆ ತುಂಬ ಮುಜುಗರ ಆಗುತ್ತೆ. ಆದರೂ ಏನಿಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂದರೆ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ ಥರ ಆದಾಗ ಏನು ಮಾಡಬೇಕು, ನಾವು ಯಾವ ಥರನ ನಮ್ಮ ಆರೋಗ್ಯನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು. ಅಂದರೆ ತುಂಬ ಕಷ್ಟ ಆಗುತ್ತೆ ಇವಾಗ. ಈ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಮತ್ತು ಈ ಏನಾದರೂ ಅಷ್ಟೇ, ತುಂಬ ಕೆಲವು ಕೆಲಸಗಳು ಮಾಡಿದಾಗ ತುಂಬ ಹೀಟ್ ಆಗೋ ಕೆಲಸಗಳು ಇರುತ್ತೆ. ಅದಕ್ಕೋಸ್ಕರ ಅದರಿಂದ ಹೇಗೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಎಳ್ಳೀರನ್ನು ತಗೊಂಡಿದ್ದೀನಿ ನೋಡಿ. ಅಂದರೆ ಎಳ್ಳೀರನ್ನು ತಗೊಂಡು ನಾನು ಅಲ್ಲೇ ಕಟ್ ಮಾಡಿಸಿ ನೋಡಿ, ಅಲ್ಲೇ ಕಟ್ ಮಾಡಿಸಿ ನೀರನ್ನು ಹಾಕೋ ಬಂದಿದ್ದೀನಿ. ಚಂಬಿಗೆ ಹಾಕಿಸ್ಕೊಂಡು ಬಂದಿರೋದು. ಇದನ್ನು ಮೊದಲು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಇವಾಗ ಎಳ್ಳೀರನ್ನ ನಾನಿಲ್ಲಿ ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಗ್ಲಾಸ್ಗೆ ಹಾಕ್ಕೊಂಡಿದ್ದ ನಂತರ ಇದಕ್ಕೆ ಇನ್ನೂ ಸ್ವಲ್ಪ ಐಟಮ್ ಹಾಕಬೇಕು. ಅದು ಏನು ಅಂತ ತೋರಿಸ್ತೀನಿ ನಾನು. ಇದೇನು ಗೊತ್ತಾ, ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ನಮ್ಮ ಮನೇಲಿ ತುಂಬ ಇದನ್ನೇ ಯೂಸ್ ಮಾಡೋದು. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಸಬ್ಜಾ ಬೀಜನ ತಗೋತಾ ಇದ್ದೀನಿ. ಗೊತ್ತಿರುತ್ತೆ ನಿಮಗೆಲ್ಲ, ಅದೇ ಕಸ್ತೂರಿ ಬೀಜ ಅಂತಾರಲ್ಲ, ಅದಿದು. ಅದನ್ನು ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಕಸ್ತೂರಿ ಬೀಜ ಹಾಕ್ತಾಯಿದ್ದೀನಿ ಇದ್ರೊಳಗಡೆ. ಕಸ್ತೂರಿ ಬೀಜ ಹಾಕಿದ ನಂತರ ಒಂದು 2 ಟೇಬಲ್ ಸ್ಪೂನು ಕಲ್ಲು ಸಕ್ಕರೆನ ತಗೋತಾ ಇದ್ದೀನಿ. ಕಲ್ಲು ಸಕ್ಕರೆನೂ ಅಷ್ಟೇ ತುಂಬ ಒಳ್ಳೆಯದು, ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಯಾವಾಗಲೂ ಅಷ್ಟೇ ಎಳ್ಳೀರಲ್ಲಿ ಕಲ್ಲು ಸಕ್ಕರೆ ನೆನೆಸ್ಬಿಟ್ಟು ತಗೋಬೇಕು. ಸಬ್ಜಾ ಬೀಜ, ಕಲ್ಲು ಸಕ್ಕರೆ 2 ಟೇಬಲ್ ಸ್ಪೂನ್ ನಾನು ಕಲ್ಲು ಸಕ್ಕರೆ ಹಾಕ್ತೀನಿ. ಕೆಲವು ಹೆಣ್ಮಕ್ಳಿಗೆ ಈ ವೈಟ್ ಇದೆಲ್ಲ ಆಗುತ್ತೆ ಗೊತ್ತಾ, ವೈಟ್ ಬ್ಲೀಡಿಂಗ್ ಎಲ್ಲ ಆದಾಗ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಿಜವಾಗ್ಲೂ ತುಂಬ ಕಮ್ಮಿ ಆಗುತ್ತೆ. ಯಾಕಂದರೆ ನನಗೂ ಗೊತ್ತಿರಲಿಲ್ಲ ಇದು ನಮ್ಮ ಅಮ್ಮನೇ ಹೇಳಿದ್ದು. ತುಂಬ ಜನ ನಮ್ಮ ಅಮ್ಮ ಹತ್ರನೇ ಈ ಥರ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋರಿಗೆ ನಮ್ಮ ಅಮ್ಮನೇ ಈ ಔಷಧಿನ ಹೇಳಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದಷ್ಟೇ. ಅದೆಲ್ಲ ಫುಲ್ಲು ಕಮ್ಮಿ ಆಗಿಬಿಡುತ್ತೆ. ಅಂದರೆ ಹೇಳ್ಕೊಳ್ಳಲ್ಲ ಅಷ್ಟೇ ಕೆಲವು ಹೆಣ್ಮಕ್ಳು. ಆದರೆ ಈ ಥರ ಮಾಡಿ ನಿಜವಾಗ್ಲೂ ಕಮ್ಮಿ ಆಗಿಲ್ಲ ಅಂದರೆ ನೋಡಿ. ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟೆ ಇವತ್ತು ಒಂದು ಎಳ್ಳೀರನ್ನ ತಗೊಂಡೆ. ಅಂದರೆ ನಮಗೆ ಏನಾದರೂ ಅದರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂದರೆ ತೋರಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇರೋದು. ಇದು ಕಲ್ಲು ಸಕ್ಕರೆ ಮತ್ತು ಸಬ್ಜಾ ಬೀಜ ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತು ಇದು ಇಡಬೇಕಾಗುತ್ತೆ. ಅಂದರೆ ಒಂದು 20 ನಿಮಿಷ ಇಟ್ಟರೆ ಈ ಸಬ್ಜಾ ಬೀಜ ಏನಿದೆಯಲ್ಲ ಅದೆಲ್ಲ ಫುಲ್ಲು ದಪ್ಪ ಆಗುತ್ತೆ. ಸಬ್ಜಾ ಬೀಜನೂ ಅಷ್ಟೇ ತುಂಬ ದೇಹಕ್ಕೆ ತಂಪು. ತುಂಬ ಬಾಡಿ ಹೀಟ್ ಆದಾಗ ಸಬ್ಜಾ ಬೀಜ ಮತ್ತು ಕಲ್ಲು ಸಕ್ಕರೆ ಎಳ್ಳೀರೊಳಗಡೆ ಬೇಕಾದರೆ ಒಂದು ನೈಟು ನೆನೆಸ್ಬಿಟ್ಟು, ನೀವು ಎಳ್ಳೀರಲ್ಲಿ ಒಂದು ನೈಟು ಕಲ್ಲು ಸಕ್ಕರೆ ಮತ್ತು ಸಬ್ಜಾ ಬೀಜನ ನೆನೆಸ್ಬಿಟ್ಟು ಬೇಕಾದರೆ ಬೆಳಗ್ಗೆ ಎದ್ದು ಹಾಲು ಹೊಟ್ಟೆಲಿ ಕುಡೀರಿ. ಇದು ನಾನು ಏನು ಹೇಳಿದ್ನಲ್ಲ ಪ್ರಾಬ್ಲಮ್, ನಿಜವಾಗ್ಲೂ ಅದು ಯಾವುದೂ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇರೋದು. ನಾವು ಜಾಸ್ತಿ ಹೀಟಾದಾಗ ಇದೇ ಥರ ಮಾಡೋದು. ಆದರೆ ನನಗೆ ಆಗೋದಿಲ್ಲ ಹೇಳಬೇಕಂದ್ರೆ, ತುಂಬ ಬೇಗ ಕೋಲ್ಡ್ ಆಗುತ್ತೆ. ಅಷ್ಟೊಂದೇನು ಹೀಟ್ ಆಗಲ್ಲ. ಅಂದರೆ ಯಾವತ್ತೋ ಒಂದು ಸರಿ ಆದಾಗ ನಾವು ಇದೇ ಥರ ಮಾಡ್ತೀವಿ. ಅದಕ್ಕೆ ಹೇಳ್ತಾ ಇರೋದು ನಾನು. ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ನಾನು ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ. ಒಂದು 20 ನಿಮಿಷ ಇಟ್ಬಿಟ್ಟು ಆಮೇಲೆ ಕುಡಿತೀನಿ. ಇದು ಯಾವ ಥರ ಆಗಿದೆ 20 ನಿಮಿಷ ಆದಮೇಲೆ ಈ ಸಬ್ಜಾ ಬೀಜ ಎಷ್ಟು ದಪ್ಪ ಆಗಿದೆ ಅಂತ ತೋರಿಸ್ತೀನಿ. ಮತ್ತು ಇದಕ್ಕೆ ಬೇಕಾದರೆ ನೀವು ಗೋಂದ್ ಹಾಕ್ಕೋಬೋದು. ಖತೀರ್ ಗೋಂದ್ ಅಂತ ಸಿಗುತ್ತೆ. ಅದು ನಿಮ್ಮ ಇದರಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ನಾನು ತೋರಿಸ್ತೀನಿ ಇರಿ, ನನ್ನ ಹತ್ರ ಇದೆ ಅದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದ್ರ ಹೆಸರು. ಆದರೆ ಹಿಂದಿಲಿ ಉರ್ದುಲಿ ಅದಕ್ಕೆ ಖತೀರ ಗೋಂದ್ ಅಂತ ಅಂತಾರೆ. ಅದು ಅಷ್ಟೇ ಒಂಥರ ವೈಟ್ ಕಲ್ಲು ಸಕ್ಕರೆ ಥರ ಇರುತ್ತೆ. ತುಂಬ ವೆರೈಟಿ ಜ್ಯೂಸ್ ಎಲ್ಲ ಮಾಡ್ತಾರೆ ಇದರಿಂದ. ತೋರಿಸ್ತೀನಿ ರೀ. ಒಂಥರ ಹೇಗಿದೆ ಗೊತ್ತಾ, ಇದು ಸಾಂಬ್ರಾಣಿ ಥರ ಇದೆ. ಸಾಂಬ್ರಾಣಿ ಬರುತ್ತಲ್ಲ ಆ ಥರ ಇದೆ ಅದು. ಕಾಣಿಸ್ತಾ ಇದೆ ಅಂದ್ಕೊತೀನಿ, ಇದೇ ಅದು. ಬೇಕಾದರೆ ಇದನ್ನು ನೆನೆಸ್ಬಿಟ್ಟು ಬೇಕಾದರೆ ಕುಡಿಬೋದು. ಯಾಕಂದರೆ ಕತ್ತಿರೋಗೊಂದು ಬೇಗ ನೆನೆಯೋದಿಲ್ಲ.
ಅದಕ್ಕೋಸ್ಕರ ಇಷ್ಟು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ನೀವೇನಾದರೂ ಕತೀರ ಗೋಂದು ಹಾಕ್ಕೊಂಡು ಕುಡಿಬೇಕು ಅಂದರೆ ನೈಟ್ ಟೈಮೇ ನೆನೆಸ್ಬೇಕು. ಅದೇನು ಗೊತ್ತಾ, ಒಂದು ಇಷ್ಟು ನೆನೆ ಹಾಕಿದ್ರೆ ಒಂದು ಬಟ್ಲಲ್ಲಿ ಸ್ವಲ್ಪ ನೆನೆ ಹಾಕಿ ಅದು ಅರ್ಧ ಬಟ್ಲು ಆಗಿರುತ್ತೆ. ಅದರಿಂದ ತುಂಬ ವೆರೈಟಿ ಜ್ಯೂಸ್ ಎಲ್ಲ ಮಾಡ್ತಾರೆ, ಅಂದರೆ ಅವೆಲ್ಲ ತುಂಬ ದೇಹಕ್ಕೆ ತಂಪು. ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಹಂಚ್ಕೊಂಡೆ. ಇಷ್ಟ ಆಗಿದರೆ ಲೈಕ್ ಮಾಡಿ. ಅಂದರೆ ನನ್ನ ವೀಡಿಯೋದಲ್ಲಿ ನಾನು ಎಲ್ಲ ಥರನೂ ಹಾಕ್ತೀನಿ, ಅಡುಗೆ ಬಗ್ಗೆ ಹಾಕ್ತೀನಿ, ವ್ಲಾಗ್ ಹಾಕ್ತೀನಿ, ಈ ಥರ ಏನಾದರೂ ಈ ಥರ ಪಾನೀಯ ಮತ್ತು ಈ ಬ್ಯೂಟಿ ಟಿಪ್ಸ್ ಪ್ರತಿಯೊಂದನ್ನು ಹಾಕ್ತೀನಿ ನಾನು. ಅಂದರೆ ಒಂದು ನಮ್ಮ ಚಾನಲಲ್ಲೆಲ್ಲ ಒಂಥರ ಮಿಕ್ಸ್ ಮಸಾಲ ಮಾಡಿ ಹಾಕ್ತಾಯಿದ್ದೀನಿ ನಾನು. ಏನು ಮಾಡೋಕೆ ಅಂದರೆ ಒಳ್ಳೇದು ಯಾವುದಿದೆ ಅದನ್ನು ತೋರಿಸ್ತೀನಿ ಅಷ್ಟೇ. ಈಗ ಬೇರೆ ಬೇರೆದೆಲ್ಲ ತೋರಿಸೋದಕ್ಕಾಗೋದಿಲ್ಲ ಅಲ್ವಾ. ಯಾವುದರಿಂದ ನಮಗೆ ಒಳ್ಳೆಯದಾಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದನ್ನು ಮಾತ್ರ ತೋರ್ಸೋಕ್ಕೆ ಸಾಧ್ಯ. ನೋಡಿ ಯಾವ ಥರ ನಾನು ಎಳ್ನೀರನ್ನೇ ಎತ್ಕೊಬರ್ಬೇಕಿತ್ತು, ಅದನ್ನು ಅದು ಕಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಒಡಿಸ್ಕೊಂಡು, ಇಲ್ಲೇ ನಮ್ಮ ಮನೆ ಹತ್ರನೇ ಬರ್ತಾರೆ ಎಳ್ನೀರು ಮಾರೋದಕ್ಕೆ, ಅಲ್ಲೇ ಕಟ್ ಮಾಡಿಸ್ಕೊಂಡು ಅದು ಚೊಂಬಗೆ ಹಾಕಿಸ್ಕೊಬಂದೆ ನಾನು. ಫ್ರೆಶ್ಶಾಗಿ ಆವಾಗಷ್ಟೇ ಮರದಿಂದ ಕಿತ್ಕೊಂಡು ಡೈಲಿ ಹೋಗ್ತಾರೆ ಗೊತ್ತಾ ನಮ್ಮ ಮನೆ ಹತ್ರ, ಎಷ್ಟು ಚೆನ್ನಾಗಿರುತ್ತೆ. ಆವಾಗಷ್ಟೇ ಪಾಪ ಅವರು ಮರದಿಂದ ಎಳ್ನೀರು ಕುಯ್ಸ್ಕೊಂಡು ನಮ್ಮ ಮನೆ ಮುಂದೆ ಡೈಲಿ ಹೋಗ್ತಾರೆ ಮಾರೋದಕ್ಕೆ ಸೈಕಲ್ನಲ್ಲಿ. ಹೀಗೆ ನಮಗೇನಾದರೂ ಈ ಥರ ಮಾಡ್ಕೊಂಡು ಕುಡಿಬೇಕು ಅನ್ನಿಸ್ದಾಗ ನಾನು ತಗೋತೀನಿ. ನೀವು ಅಷ್ಟೇ ತುಂಬ ಹೀಟ್ ಆದಾಗ, ಮತ್ತು ನಾನು ಹೇಳಿದ್ನಲ್ಲ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತಲ್ಲ, ಆ ಥರ ಇದ್ದಾಗ ಈ ಥರ ಮಾಡ್ಕೊಂಡು ಕುಡೀರಿ, ನಿಜವಾಗ್ಲೂ ಖಂಡಿತ ಕಮ್ಮಿ ಆಗುತ್ತೆ. ನಮ್ಮ ಅಮ್ಮನೇ ಎಷ್ಟೋ ಜನಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಯಾರಿಗಾದ್ರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದು ಒಂದು 10 ನಿಮಿಷ ಆದಮೇಲೆ ನಾನು ತೋರಿಸ್ಬೇಕಿತ್ತು, ಇಲ್ಲ ಇದು ಅಲೆ ಆಗಿದೆ ನೋಡಿ, ಇದು ದಪ್ಪ ದಪ್ಪ ಆಗಿದೆ. ಇವಾಗಲೇ ಇದನ್ನು ಕುಡಿಬೋದು, ಏನಿದಿಲ್ಲ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು. ಇದೇ ಥರ ಉಪಯುಕ್ತ ವೀಡಿಯೋಗಳನ್ನು ತಗೊಬರ್ತೀನಿ. ಅಂದರೆ ಅಡುಗೆದೇ ಆಗಿರ್ಬೋದು, ಏನು ಒಳ್ಳೆಯದಿದೆ ಅದನ್ನು ತೋರಿಸ್ತೀನಿ ನಾನು, ಅಷ್ಟು ಮಾತ್ರ ಹೇಳಬಲ್ಲೆ. ನೋಡಿ ಎಳ್ನೀರಿಂದ ಯಾವ ಥರ ತಂಪು ಪಾನೀಯ ಆಯಿತು. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆದಷ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಇಷ್ಟೇ ಕೇಳ್ಕೊಳ್ಳೋದು. ಬಾಯ್. ನೋಡಿ ನಾನು ಅದು ನೆನೆಸಿಟ್ಟಿದ್ನಲ್ಲ, ನಾನೇ ಕುಡಿದು ತೋರಿಸ್ತಾ ಇದ್ದೀನಿ. ಯಾಕಂದರೆ ಇದನ್ನು ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇದು ಈ ಥರ ಆಗಿದೆ. ಇವಾಗ ಕಲ್ಲು ಸಕ್ಕರೆ ಹಾಕಿದ ತಕ್ಷಣ ಫುಲ್ಲು ಕಲ್ಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಫುಲ್ಲು ತಂಪಾಗಿಬಿಡುತ್ತೆ. ಇದು ಕುಡಿದಿದ ತಕ್ಷಣ ನಮ್ಮ ಬಾಡಿ ಫುಲ್ಲು ತಂಪಾಗಿಬಿಡುತ್ತೆ. ಎಷ್ಟೇ ಹೀಟ್ ಇದ್ರೂ ಬರೀ 2 ನಿಮಿಷ 1 ನಿಮಿಷದಲ್ಲೇ ಕಮ್ಮಿ ಆಗಿಬಿಡುತ್ತೆ ಗೊತ್ತಾ. ಕಣ್ಣೆಲ್ಲ ಎಷ್ಟು ಎಷ್ಟು ಈ ಕಣ್ಣು ಕಡ್ತ ಮತ್ತು ಈ ಕಣ್ಣು ಉರಿ ಎಲ್ಲ ಇರ್ತಾರ, ಅದೆಲ್ಲ ಬೇಗ ಕಮ್ಮಿ ಆಗುತ್ತೆ. ಅಂದರೆ ನನಗೆ ಈ ಚಳಿಗಾಲದಲ್ಲೆಲ್ಲ ಇದು ಕುಡಿದ್ರೆ ನಿಜವಾಗ್ಲೂ ಆಗೋದಿಲ್ಲ. ಅಂದರೆ ನನ್ನ ವೀಡಿಯೋ ಈ ಥರ ಅಂದರೆ ಯೂಸ್ ಇದೆಯಲ್ಲ ವೀಡಿಯೋ, ಅದನ್ನು ತೋರಿಸೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟೆ ನಾನು ತೊಗೊಂಡು ಇದನ್ನು ತೋರಿಸ್ತಾ ಇರೋದು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ಹಾಗೆ ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.